ಹಾಯ್ ಹಲೋ ಫಾರ್ಮರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಬೀನಿಸ್ ಬೆಳೆಗಾರರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕೇರ್ಪುಡೆ ತಾಲೂಕಲ್ಲಿ ಬೀನಿಸ್ ಬೆಳೆಗೆ ಸ್ವಲ್ಪ ಜಾಸ್ತಿ ಮಳೆ ಆಗ್ತಿದೆ. ಇದು ಬಂದು 1 ತಿಂಗಳು ಗಿಡ. ಇದಕ್ಕೆ ಆ ಕಡೆ ಈ ಕಡೆ ಲೇಬರ್ಸ್ ಕಡೆಯಿಂದ ಚಪ್ರ ಹಾಕಿಸಿ ಟೈಟ್ ಮಾಡಿಸ್ತಾ ಇದ್ದೀವಿ, ಮುಂದೆ ಹಂಬುಗಳೆಲ್ಲ ಕೆಳಗೆ ಇಳಿಬಾರ್ದು ಅಂತ. ಇದು ಫ್ಲವರ್ ಕಟ್ಟೋ ಟೈಮು. ಮಳೆ ಅಲ್ಲೇ 4 ಟೈಮ್ ಬ್ಯಾಕ್ ಟು ಬ್ಯಾಕ್ ಉದಿರೋದ್ರಿಂದ ಫ್ಲವರ್ ಯಾರೂ ಸೆಟ್ ಆಗ್ತಾಯಿಲ್ಲ. ಫುಲ್ ಫ್ಲವರ್ ಡ್ರಾಪ್ ಆಗ್ತಾಯಿದೆ. ನಿಮ್ಮ ಕಡೆ ಏನಾದರೂ ಮಳೆ ಊದೈತಾ ಇಲ್ಲೋ ಅನ್ನೋಂಥ ಕಮೆಂಟ್ ಮಾಡಿ. ಇದು ಬಂದು ಕೇರ್ಪುಡೆ ತಾಲೂಕು. ಪಾಂಡವಪುರ ತಾಲೂಕು ಕಡೆ ಸ್ವಲ್ಪ ಮಳೆ ಕಮ್ಮಿ, ಮಂಡ್ಯ ಡಿಸ್ಟಿಕಲ್ಲಿ. ಕೇರ್ಪುಡೆ ತಾಲೂಕಲ್ಲಿ ಸ್ವಲ್ಪ 50% ಜಾಸ್ತಿ. ನೋಡಿ, ಫ್ಲವರು ಇದಕ್ಕಿಂತ ಡಬಲ್ ಇರಬೇಕಾಯ್ತು. ಎಲ್ಲ ಫ್ಲವರ್ ಡ್ರಾಪ್ ಆಗ್ಬಿಟ್ಟು 2-3 ಮಾತ್ರ ಆಗಿದೆ. ಶೀತಕ್ಕೆ ಸ್ವಲ್ಪ ಈ ರಂಗೋಲಿ ಫಂಗಿಸೈಡ್ ಅಂತ ಹೊಡ್ಕೋಬೇಕು. ರಂಗೋಲಿ ಸ್ವಲ್ಪ ಜಾಸ್ತಿ ಆಯ್ತದೆ. ಇದು ಬಂದು ನಾಟಿ ಮಾಡಿ 1 ತಿಂಗಳಾಗಿದೆ. ನಮ್ಮ ಕಡೆ ಸ್ವಲ್ಪ ಸೀಡ್ಸು ಜಾಸ್ತಿ ಓಡ್ತೈತೆ, ಗಿಡಗಳು ಜಾಸ್ತಿ ಇದ್ದಾವೆ. ಸ್ವಲ್ಪ ನೋಡ್ಕೊಂಡು ನಾಟಿ ಮಾಡೋರು ನಾಟಿ ಮಾಡಿ. ಗಂಡು ಲೇಬರ್ಗಳಿಗೆ ತೊಂದರೆ ಆಗಿ ಎಲ್ಲನೂ ಲೇಡಿ ಲೇಬರ್ಗಳ ಕೈಲಿ ಮಾಡಿಸ್ಕೊತಾ ಇದ್ದೀವಿ. ಈ ಥರ ಚಪ್ರ ಹಾಕೋದ್ರಿಂದ ನಮಗೆ ಇನ್ನೂ 1-2 ಟನ್ ಇಳುವರಿ ಹೆಚ್ಚಾಗಿ ಸಿಗುತ್ತೆ. ಚಪ್ರ ಹಾಕ್ತಿಲ್ಲ ಅಂದರೆ ಅಲ್ಲೇ ಸೆಕೆಯಾಗಿ ಗಿಡಕ್ಕೆ ಅಲ್ಲೇ ಎಲ್ಲ ಫ್ಲವರ್ ಡ್ರಾಪ್ ಆಗ್ಬಿಡ್ತದೆ. ಆಲ್ಮೋಸ್ಟ್ ಎಲ್ಲ ಫಾರ್ಮರ್ಸ್ಗಳಿಗೂ ಹೇಳೋದೇನೆಂದರೆ, ಈ ಥರ ಚಪ್ರ ಹಾಕಿ ಈ ಪೆನ್ಸಿಲ್ ಬೀನ್ಸನ್ನು ಬೆಳೀರಿ. ಇದು ಬಂದು ಒಕ್ಕಲ್ ಸೀಡ್ಸ್ದು. ಚೆನ್ನಾಗಿದೆ, ಪರವಾಗಿಲ್ಲ. ಒಕ್ಕಲ್ ಸೀಡ್ಸು ಈ 6 ತಿಂಗಳಿಂದ ಎಲ್ಲ ಪಾಸಾಗಿವೆ. ಏನಪ್ಪ ಅಂದರೆ ಫ್ಲವರ್ದೇ ಜಾಸ್ತಿ ತೊಂದರೆ ಆಗಿದ್ದು. ಶೀತಕ್ಕೆ ಫ್ಲವರ್ ಸೆಟ್ ಆಗ್ತಾಯಿಲ್ಲ. ಫ್ಲವರ್ ಸೆಟ್ ಆಗೋಗಿ ಏನಾದರೂ ಗೊಬ್ಬರ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ರಿ.